ಇಡೀ ಮಾನವ ಕುಲ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಘಟನೆ ಪದೇ ಪದೇ ಇಂಥ ಘಟನೆಗಳು ಸಮಾಜದಲ್ಲಿ ಮರುಕಳಿಸ್ತಾ ಇದೆ. ಇಂಥ ಘಟನೆಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಹಾಗೂ ಆ ವಿಕ್ಟಿಮ್ ಯಾರಿದ್ದಾರೆ ಹಾಗೂ ಆ ವಿಕ್ಟಿಮ್ ಮೇಲೆ ಈ ರೀತಿ ಕೃತ್ಯಗಳನ್ನ ಎಸೆದಿರ್ತಕ್ಕಂಥ ಯಾವ ರಾಕ್ಷಸರು ಯಾರಿದ್ದಾರೆ ಇವರನ್ನ ಬಲಿ ಆಗ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲ ಅಂದರೆ ಖಂಡಿತವಾಗ್ಲೂ ಒಂದು ಭಯದ ವಾತಾವರಣ ಸೃಷ್ಟಿಯಾಗಲಿಕ್ಕಿಲ್ಲ. ಯಾರು ಬೇಕಾದರೂ ಹೇಗೆ ಬೇಕಾದರೂ ಕಾನೂನನ್ನ ಕೈಗೆ ತಗೊಂಡು ಭಯ ಭಕ್ತಿ ಇಲ್ದಿರ ಇವತ್ತು ಅಮಾಯಕರು, ಮಹಿಳೆಯರು, ಮಕ್ಕಳು, ಸಾರ್ವಜನಿಕರು, ಜನಸಾಮಾನ್ಯರು ಎಲ್ಲರೂ ಕೂಡ ಇವತ್ತು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಆದರೆ ಒಂದು ನಾನು ಸ್ವಾಗತ ಮಾಡ್ತೇನೆ, ಈ ಒಂದು ಹುಬ್ಳಿ ಇನ್ಸಿಡೆಂಟಲ್ಲಿ ಏನು ಪೊಲೀಸ್ ಅವರು ದಯಾ ದಾಕ್ಷಿಣ್ಯ ನೋಡದೆ ಶೂಟೌಟ್ ಮಾಡಿದ್ದಾರೆ ಅಂತ ನಾನು ಕೇಳಿದೆ, ಎನ್ಕೌಂಟರ್ ಮಾಡಿದ್ದಾರೆ ಅಂತ ನಾನು ಕೇಳಿದೆ, ಸ್ವಾಗತ ಮಾಡ್ತೀನಿ ಈ ವಿಚಾರದಲ್ಲಿ. ಆದರೆ ಸರ್ಕಾರದ ಕಳೆದ 2 ವರ್ಷದಿಂದ ನಿರಂತರವಾಗಿ ಅವರ ಆಡಳಿತದಲ್ಲಿ ಯಾವ ರೀತಿ ಇವತ್ತು ಲಾ ಆ್ಯಂಡ್ ಆರ್ಡರ್ ಸಂಪೂರ್ಣ ಕುಸಿದೋಗಿದೆ, ಯಾವ ರೀತಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ನೆಲ ಕಚ್ಚಿದೆ ಅನ್ನೋದಕ್ಕೆ ಉದಾಹರಣೆ ನಿನ್ನೆ ಇನ್ಸಿಡೆಂಟ್ ಒಂದೇ ಅಲ್ಲ, ನಿರಂತರವಾಗಿ ಈ ರೀತಿ ಅತ್ಯಾಚಾರ ಇರ್ಬೋದು, ಈ ಪ್ರಕರಣಗಳು ನಿರಂತರವಾಗಿ ಬೆಳಕಿಗೆ ಬರ್ತಾ ಇದೆ. ಬಟ್ ಆದರೆ ಸರ್ಕಾರಗಳು ಕೂಡ ಇಂಥ ಪ್ರಕರಣಗಳು ಆಗದೇ ಇರ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಸ್ಟೆಪ್ಗಳು ಮೆಜರ್ಸ್ನ ತಗೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಇವತ್ತಿನ ಪ್ರಶ್ನೆ ಇದೆ. ಆದಮೇಲೆ ಎನ್ಕೌಂಟರ್ ಮಾಡೋದು ಬೇರೆ, ಬಟ್ ಇದು ಆಗದೇ ಇರ್ತಕ್ಕಂಥದಕ್ಕೆ ಈ ಘಟನೆ ಈ ರೀತಿ ಮರು ಕಳಿಸದೇ ಇರ್ತಕ್ಕಂಥದ್ದಕ್ಕೆ ಮುಂದಿನ ದಿನಗಳಲ್ಲಿ ವಾಟ್ ಆರ್ ದ ಮೆಜರ್ಸ್ ವಿಚ್ ಯು ಆರ್ ಗೋಯಿಂಗ್ ಟು ಟೇಕ್, ಅದು ಪ್ರಶ್ನೆ. ಅಲ್ಲ, ಸ್ಮಾರ್ಟ್ ಮೀಟರ್ ವಿಚಾರವಾಗಿ ನಾನೇ ಇತ್ತೀಚೆಗೆ ಮಾಧ್ಯಮದಲ್ಲಿ ಪತ್ರಿಕಾಗೋಷ್ಠಿ ಕರೆದು ಇಡೀ ರಾಜ್ಯದ ಜನತೆಗೆ ಯಾವ್ಯಾವ ರೀತಿ KTPP ಕಾಯ್ದೆನ ಇವತ್ತು ಸಂಪೂರ್ಣವಾಗಿ ಅದನ್ನ ಯಾವ್ಯಾವ ರೀತಿ ಅವರು ಧಿಕ್ಕರಿಸಿ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಈ ಟೆಂಡರ್ ಗ್ಲೋಬಲ್ ಟೆಂಡರೇ ನಿಮಗೆ 60 ದಿನ 45 ದಿನ ಮಿನಿಮಮ್ ಟೈಮ್ ಕೊಡ್ತಕ್ಕಂಥದ್ದಾಗತ್ತೆ. ಆದರೆ ಇಲ್ಲಿ ಟೆಂಡರ್ ಪ್ರಾಸೆಸ್ಸು ಕೇವಲ 15 ದಿನ 21 ಒಳಗಡೆ ಮುಗಿಸಿ ಅವನಿಗೆ ಅರ್ಹತೆ ಇಲ್ಲದೆ ಇರೋರಿಗೆ ಕೊಡ್ತಕ್ಕಂಥದ್ದು ಇವೆಲ್ಲ ಕೂಡ ನಡೀತಾ ಇದೆ. ಕಣ್ಮುಂದೆ ನಾನು ಮಾತಾಡಿದ್ದೀನಿ. ಈ ಸ್ಕ್ಯಾಮ್ಗಳು, ಈ ವಿವಾದಗಳು, ಭ್ರಷ್ಟಾಚಾರ ಇವೆಲ್ಲದರ ಬಗ್ಗೆ ನಿರಂತರವಾಗಿ ಮಾತನಾಡ್ತಾ ಇದ್ದೇವೆ. ಇತ್ತೀಚೆಗೆ ಸಾಕಪ್ಪ ಸಾಕು, ಈ ಕಾಂಗ್ರೆಸ್ ಸರ್ಕಾರ ಸಾಕು ಅಂತ ಒಂದು ಅಭಿಯಾನ ಪ್ರಾರಂಭ ಮಾಡಿದ್ವಿ ಬೆಂಗಳೂರು ನಗರದಲ್ಲಿ. ಆ ಅಭಿಯಾನದಲ್ಲಿ JDS ಪಕ್ಷದ ಮುಖಂಡರ ಕಾರ್ಯಕರ್ತರು ಅಷ್ಟೇ ಅಲ್ದಿರ ಸಾಕಷ್ಟು ಜನ ಸಾರ್ವಜನಿಕರು ಇನ್ಕ್ಲೂಡಿಂಗ್ ನಮ್ಮ ವೆಬ್ಸೈಟಲ್ಲೂ ಕೂಡ ಜಾಯಿನ್ ದ ಮೂವ್ಮೆಂಟ್ ಕ್ಯಾಂಪೇನ್ಗೆ ಭಾಳ ಜನ ಭಾಗಿಯಾಗಿದ್ದಾರೆ ಇವತ್ತು. ಹಾಗಾಗಿ ನಿರಂತರವಾಗಿ ಈ ಒಂದು ಭ್ರಷ್ಟ ಕಾಂಗ್ರೆಸ್ನ ವ್ಯವಸ್ಥೆ ಏನಿದೆ, ಜೊತೆಯಲ್ಲಿ ಆಡಳಿತದಲ್ಲಿ ಆಗ್ತಾ ಇರ್ತಕ್ಕಂಥ ವೈಫಲ್ಯತೆಗಳು, ಜೊತೆಯಲ್ಲಿ ಬಹುಮುಖ್ಯವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಅವರ ಒಂದು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಲವಾರು ನಿಗಮದ ಹಣಗಳು ಯಾವ್ಯಾವ ರೀತಿ ಇವತ್ತು ಸ್ವೇಚ್ಛಾಚಾರವಾಗಿ ದುರ್ಬಳಕೆ ಮಾಡ್ತಾ ಇದ್ದಾರೆ, ಲೂಟಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಕರಣಗಳು ಕೂಡ ನಾವು ಎಲ್ಲದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಬಹುಶಃ 2 ವರ್ಷದಲ್ಲೇ ಇವತ್ತು ಈ ಕಾಂಗ್ರೆಸ್ನ ಸರ್ಕಾರ ಈ ಹಂತಕ್ಕೆ ಬಂದು ನಿಂತಿದ್ದಾರೆ ಅನ್ನೋದಾದರೆ, ಇನ್ನು ಮುಂದಿನ 3 ವರ್ಷ ಬಹುಶಃ ನಮ್ಮ ಕರ್ನಾಟಕ ರಾಜ್ಯವನ್ನು ಒಂದು ಆರ್ಥಿಕ ದಿವಾಳಿ ಅಲ್ಲ, ಆರ್ಥಿಕ ಸುನಾಮಿಯನ್ನ ಕಾಣ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ. ಅದಕ್ಕಿಂತ ಮುಂಚಿತವಾಗಿ ನಾವು ಜನಗಳಿಗೂ ಜಾಗೃತಿ ಮೂಡಿಸಬೇಕಾಗಿದೆ, ಎಲ್ರಿಗೂ ಎಚ್ಚರಿಸಬೇಕಾಗಿದೆ. ಕೆಲಸ ನಾವು ಮಾಡ್ತೇವೆ. ಥ್ಯಾಂಕ್ ಯು.